ಕೈ ಮತ್ತು ಬಾಗಿದ ತಲೆಯಿಂದ ಭಕ್ತಿಯ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಕುರಿತಾಗಿ ಇನ್ನೂ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಲ್ಲಿ ನೋಡ್ರಿ, ಬಹಳ ದೊಡ್ಡ ದೊಡ್ಡ ಮರ್ಯಾದಸ್ಥ ವ್ಯವಸ್ಥೆಯಲ್ಲಿ ಬದುಕ್ತಾ ಇರ್ತಾರೆ, ಆದರೆ ಜೀವನದಲ್ಲಿ ಎಲ್ಲವನ್ನೂ ಗೆದ್ದಿರ್ತಾರೆ, ಆರೋಗ್ಯದ ವಿಚಾರದಲ್ಲಿ ಸೋತು ಬಿಟ್ಟಿರ್ತಾರೆ. ಹಾಗಾದಾಗ ಆ ಮನುಷ್ಯನ ಜೀವನದಲ್ಲಿ ಬಹಳ ನಶ್ವರ. ನೀವು ನೋಡ್ರಿ, ಒಬ್ಬ ವ್ಯಕ್ತಿಗೆ ಏನಾದರೂ ಮೈತುಂಬ ನೋವಿತ್ತು ಅಂತ ಹೇಳಿದ್ರೆ ಅವನನ್ನು ತೆಗೆದುಕೊಂಡು ಹೋಗಿ ನೀವು ಮೈಸೂರು ಪ್ಯಾಲೇಸ್ನೊಳಗಡೆ ಮಲಗಿಸ್ರಿ, ಅವನಿಗೇನಲ್ಲಿ ನೆಮ್ಮದಿ ಸಿಗೋದಿಲ್ಲ. ಆದರೆ ಒಬ್ಬ ಮನುಷ್ಯನಿಗೆ ಆರೋಗ್ಯ ಮತ್ತು ನೆಮ್ಮದಿ ಇತ್ತು ಅಂತ ಹೇಳಿದ್ರೆ ಅವ ಗುಡಿಸಲದೊಳಗೆ ಮಲಗಿದರೂ ಕೂಡ ಅವನಿಗೆ ನೆಮ್ಮದಿ ಇರ್ತದೆ, ಸುಖ ಇರ್ತದೆ, ಶಾಂತಿ ಇರ್ತದೆ. ಮನುಷ್ಯ ಸುಖ ಶಾಂತಿಯಿಂದ ಬದುಕೋದು ಅವನಿಗೆ ಬಹಳ ಮುಖ್ಯ. ಸುಖ ಇರಬೇಕು ಮತ್ತು ಶಾಂತಿ ಇರಬೇಕು. ಹಂಗೆ ಎಲ್ಲ ಇದ್ದರೂ ಕೂಡ ನಮಗೆ ಸುಖ ಇಲ್ಲ, ಶಾಂತಿ ಇಲ್ಲ ಅಂತ ಹೇಳಿದ್ರೆ ಆ ಬದುಕಿಗೆ ಅರ್ಥ ಇರೋದಿಲ್ಲ. ನಮ್ಮ ಬದುಕಿನಲ್ಲಿ ಆರೋಗ್ಯ ಇರಬೇಕು, ಆರೋಗ್ಯದಿಂದ ಸುಖ ಶಾಂತಿ ನೆಮ್ಮದಿಯಿಂದ ನಾವು ಕಾಣಬೇಕು ಅಂತೇಳಿದ್ರೆ ಅದು ಸೌಕರ್ಯಗಳಿಂದ ಸುಖ ಶಾಂತಿ ನೆಮ್ಮದಿಯನ್ನು ಕಾಣಲಿಕ್ಕೆ ಆಗೋದಿಲ್ಲ. ಸೌಕರ್ಯಗಳು ಎಷ್ಟೇ ಇರಬಹುದು, ಅದರಿಂದ ಆರೋಗ್ಯನೂ ಸಿಗೋದಿಲ್ಲ, ಸುಖ ಶಾಂತಿ ನೆಮ್ಮದಿಗಳು ಸಿಗೋದಿಲ್ಲ. ಮತ್ತು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಇವೆಲ್ಲ ಸಿಗಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು ಅಂದರೆ ಈ ದೇಹವನ್ನು ಹೆಂಗೆ ಬಳಸಬೇಕು ಅನ್ನೋದನ್ನು ತಿಳ್ಕೋಬೇಕು. ನಮ್ಮ ಮನಸ್ಸನ್ನು ಹೆಂಗೆ ಬಳಸಬೇಕು ಅನ್ನೋದನ್ನು ತಿಳ್ಕೋಬೇಕು. ಈಗ ಒಂದು ಟಿ ವಿ ತೊಗೊಂಡು ಬರ್ತೀರಿ, ಆ ಟಿ ವಿ ತೊಗೊಂಡು ಬಂದು ಆ ಟಿ ವಿನ ಹೆಂಗೆ ಬಳಸಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಆ ಟಿ ವಿ ಇದ್ದು ವೇಸ್ಟ್ ಅಲ್ಲ. ಮನ್ಯಾಗ ಒಂದು ಮೊಬೈಲ್ ತೊಗೊಂಡು ಬರ್ತೀರಿ, ಅದರಾಗ ವಾಟ್ಸಪ್ಪು, ಫೇಸ್ಬುಕ್ಕು, ಟ್ವಿಟರು, ಇನ್ಸ್ಟಾಗ್ರಾಮ್ ಇವನ್ನೆಲ್ಲ ಹೆಂಗೆ ಬಳಸಬೇಕು ಅಂತ ನೀವು ತಿಳ್ಕೊಂಡು ಅದನ್ನು ಉಪಯೋಗಿಸಿದ್ರೆ ಏನಾಗ್ತೈತಿ, ಮೊಬೈಲ್ ತೊಗೊಂಡಿದ್ದಕ್ಕೂ ಉಪಯೋಗ ಆಗ್ತದೆ. ಇಲ್ಲಾಂದ್ರೆ ಏನೂ ಮಾಡಲಿಕ್ಕೆ ಬರೋದಿಲ್ಲ, ಅದರದ್ದು ಮೊಬೈಲ್ ಲಾಕ್ ತೆಗಿಲಿಕ್ಕೆ ಬರೋಂಗಿಲ್ಲ, ಅದನ್ನು ತೊಗೊಂಡು ಏನು ಉಪಯೋಗ? ಅಂಥದ್ದು ಈ ಶರೀರ, ಈ ಜೀವನ ಅಂತಕ್ಕಂಥದ್ದನ್ನು ಹೇಗೆ ಬಳಸಬೇಕು, ಹೇಗೆ ಉಳಿಸ್ಕೊಳ್ಬೇಕು, ಇದನ್ನು ಹೇಗೆ ನಾವು ಜೀವನದಲ್ಲಿ ನೆಮ್ಮದಿಯಿಂದ ಬದುಕಬೇಕು ಅಂತಕ್ಕಂಥದ್ದನ್ನೇ ಇದರ ಮ್ಯಾನ್ಯಲನ್ನೇ ನಾವು ತಿಳ್ಕೊಳ್ಳಿಲ್ಲ ಅಂದರೆ ಮತ್ತು ನಾವು ಹುಟ್ಟಿನೂ ವ್ಯರ್ಥ ಆಯ್ತಲ್ಲ. ಅದಕ್ಕೆ ಅದನ್ನು ತಿಳಿಸುವುದಕ್ಕೇ ಯೋಗ, ಆಯುರ್ವೇದ ಶಾಸ್ತ್ರ ಇರೋದು. ಆಯುರ್ವೇದ ಅಂದರೆ ಆಯಸ್ಸನ್ನು ವೃದ್ಧಿಗೊಳಿಸುವ ವೇದ. ವೇದ ಅಂದರೆ ಜ್ಞಾನ. ಆಯಸ್ಸನ್ನು ವೃದ್ಧಿಗೊಳಿಸುವ ಜ್ಞಾನಕ್ಕೇ ಆಯುರ್ವೇದ ಅಂತ ಕರೀತಾರೆ. ಆಯುರ್ವೇದ ಶಾಸ್ತ್ರ ಅಂತ ಹೇಳಿದರೆ ಬರೀ ಔಷಧಿ ಕೊಡೋದಲ್ಲ. ಆಯುರ್ವೇದ ಅಂತ ಹೇಳಿದರೆ ದಿನಚರ್ಯ, ಋತುಚರ್ಯ, ಆಹಾರಚರ್ಯ ಅಂತ ಬರ್ತದೆ. ಇವು ಆಯುರ್ವೇದದ ಮುಖ್ಯವಾಗಿರ್ತಕ್ಕಂಥ ಅಂಶಗಳು. ದಿನಚರ್ಯ ಅಂದ್ರೇನು? ಬೆಳಗ್ಗೆ ಬೇಗ ಏಳೋದು, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲಕರ್ಮಗಳೆಲ್ಲ. ನೀವೆಲ್ಲ ಧರ್ಮದ ಗ್ರಂಥಗಳನ್ನ ತೆಗೆದು ನೋಡ್ರಿ, ನೀವು ಕುರಾನು, ಬೈಬಲ್ಲು, ಗುರುಗ್ರಂಥ ಸಾಹೇಬ, ಬುದ್ಧನ ಧಮ್ಮಪದ, ವಚನಶಾಸ್ತ್ರ, ವೇದ ಉಪನಿಷತ್ತುಗಳನ್ನೆಲ್ಲವನ್ನು ತೆಗೆದು ನೋಡಿ, ಎಲ್ಲ ಧರ್ಮಗ್ರಂಥಗಳು ಹೇಳೋದು ಬೆಳಗ್ಗೆ ಬೇಗ ಹೇಳ್ರಿ, ಪ್ರಾರ್ಥನೆ ಮಾಡಿರಿ, ಪೂಜೆ ಮಾಡಿರಿ, ಧ್ಯಾನ ಮಾಡಿರಿ, ಯೋಗ ಮಾಡಿರಿ ಅಂತಲೇ ಹೇಳ್ತವೆ. ವಿಭಿನ್ನವಾಗಿ ಹೇಳ್ತವೆ, ಆದರೆ ಕೊನೆ ಮುಟ್ಟೋದು ಮಾತ್ರ ಅದರ ಒಂದು ಗುರಿ ಒಂದೇ ಇರ್ತದೆ. ವಿಭಿನ್ನ ಪ್ರಕಾರದಲ್ಲಿ ಹೇಳ್ಬೋದು. ಹಾಗೆ ಎಲ್ಲ ಪ್ರಾರ್ಥನೆಗಳು, ಪೂಜೆಗಳು ಶುರುವಾಗೋದು ಬೆಳಗ್ಗೆನೆ. ಏನು ಮಠ ಮಧ್ಯಾಹ್ನದಾಗ ಶುರುವಾಗ್ತವೆ? ಬೆಳಗ್ಗೆ ಯಾರು ಹೇಳ್ತಾರೆ ಬೇಗ ಅವರಿಗೆ ಎಂದೂ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ.
ಇತ್ತೀಚಿನ ದಿನಗಳಲ್ಲಿ ಹಾಗೆ ನಿಂತಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದಾವೆ, ಕುಂತಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದಾವೆ. ಅದು ಯಾಕೆ ಈ ಥರ ಆಗ್ತಾ ಇದೆ ಅಂದರೆ, ಮನುಷ್ಯನ ಜೀವಕೋಶಗಳಿಗೆ ಬೇಕಾಗಿರುವ ಜೀವಶಕ್ತಿಯ ಕೊರತೆ ಹೆಚ್ಚಾಗ್ತಾ ಇದೆ. ನಾವು ಶಕ್ತಿಯನ್ನು ಕೇವಲ ಆಹಾರದಿಂದ ಅಷ್ಟೇ ಪಡೆಯೋದಲ್ಲ, ವಾಯುವಿನಿಂದನೂ ಕೂಡ ಪಡಿಬೇಕಾಗ್ತದೆ. ಅದಕ್ಕೆ ಪ್ರಾಣವಾಯು ಅಂತ ಹೇಳ್ತಾರೆ. ಯಾವಾಗ ಪ್ರಾಣವಾಯು ಪರಿಪೂರ್ಣವಾಗಿ ನಮ್ಮ ಶರೀರವನ್ನು ತುಂಬಿಕೊಳ್ತದೆ, ಆವಾಗ ನಮ್ಮ ಶರೀರದಲ್ಲಿ ಪ್ರಾಣಶಕ್ತಿ ಕ್ರಿಯಾಶೀಲವಾಗ್ತದೆ. ಆ ಪ್ರಾಣವಾಯು ಪರಿಶುದ್ಧವಾಗಿರ್ತಕ್ಕಂಥ ಸಮಯ ಬೆಳಗಿನ ಸಮಯ. ವಾತಾವರಣದಲ್ಲಿ ಓಜೋನ್ ಪದರ ಏನಾಗಿರ್ತದೆ ಅಂದರೆ ಕೆಳಗಡೆ ಬಂದಿರ್ತದೆ. ಆವಾಗ ವಾತಾವರಣದಲ್ಲಿ ದಟ್ಟವಾಗಿ ಆಕ್ಸಿಜನ್ ಇರ್ತದೆ. ಮತ್ತು ಯೂನಿವರ್ಸಲ್ ಟ್ರಾಫಿಕ್ ಇರೋದಿಲ್ಲ. ಅವಾಗ ನೀವು ಬೆಳಗ್ಗೆ ನೋಡ್ರಿ, ಅಲ್ಲಿ ಅಡ್ಡಾಡೋದನ್ನು, ಮಾತಾಡೋದನ್ನು, ಕೇಳೋದನ್ನು ಅದನ್ನೆಲ್ಲ ನೋಡಬಾರ್ದು. ಇಲ್ಲಿ ನನ್ನ ಮೇಲೆ ಗಮನ ಇರಬೇಕು. ನನ್ನ ಬಿಟ್ಟರೆ ನೀವು ಬೇರೆ ಕಡೆ ಎಲ್ಲೂ ನೋಡಬಾರ್ದು. ಬರೀ ನನ್ನೇ ನೋಡಬೇಕು, ನಾ ಹೇಳೋದನ್ನು ಸರಿಯಾಗಿ ಕೇಳ್ತಾ ಹೋಗ್ಬೇಕು. ಅಂದ್ರೆ ನೀವು ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಕತ್ತೆ. ಆ ಕಡೆ ಯಾರು ಬಂದ್ರೆ ಆ ಕಡೆ ನೋಡೋದು, ಈ ಕಡೆ ಯಾರು ಬಂದ್ರೆ ಈ ಕಡೆ ನೋಡೋದು, ಹಂಗಲ್ಲ. ಏಕಾಗ್ರ ಚಿತ್ತವಾಗಿ ನಾವು ನೋಡಬೇಕು, ವಿಚಾರಗಳನ್ನು ಕೇಳಬೇಕು. ಹೀಗೆ ಏನಂದರೆ, ಬೆಳಿಗ್ಗೆ ಬೇಗ ಹೇಳೋದ್ರಿಂದ ನಮ್ಮಲ್ಲಿ ಸಾತ್ವಿಕ ಶಕ್ತಿ ಜಾಗೃತಿ ಆಗ್ತದೆ. ಸಾತ್ವಿಕ ಶಕ್ತಿ ಜಾಗೃತಿ ಆಯಿತು ಅಂತೇಳಿದ್ರೆ ಮನುಷ್ಯನ ನಡೆ, ನುಡಿ, ಭಾವಗಳು ಶುದ್ಧವಾಗ್ತವೆ. ಆ ನಡೆ, ನುಡಿ, ಭಾವ ಪರಿಶುದ್ಧವಾದರೆ ಮನುಷ್ಯನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬಹಿರಂಗದ ಭಯ, ಆತಂಕ, ಚಿಂತೆ ಇವೆಲ್ಲವುಗಳು ಬರೋದಿಲ್ಲ. ಮನುಷ್ಯನಿಗೆ ಭಾಳ ಅಂದ್ರೆ ಭಾಳ ಭಯ. ವೀಕ್ ಎನಿಮಲ್ ಮನುಷ್ಯ ಅಂದರೆ ವೀಕ್ ಎನಿಮಲ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಬುದ್ಧಿ ಇದ್ದರೂ ಮನುಷ್ಯ ಹೆದರ್ತಾನೆ. ನಾನು ಹೇಳಿದ್ನಲ್ಲ, ಒಂದು ಇದ್ಲು, ಒಂದು ನಿಂಬೆಹಣ್ಣು ಮನುಷ್ಯನನ್ನು ಹೆದರಿಸಿಬಿಡ್ತದೆ. ಆಯಿತಾ? ಹಾಗೆ ಮನುಷ್ಯನಿಗೆ ಆತ್ಮಬಲವನ್ನು ಕಟ್ಟಿಕೊಡ್ಬೇಕಲ್ಲ, ಆ ಆತ್ಮಬಲವನ್ನು ಕಟ್ಟಿಕೊಡುವ ಶಕ್ತಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬೇಗ ಏಳೋದ್ರಿಂದ ನಮಗೆ ಸಿಗ್ತದೆ. ಆಮೇಲೆ ದಿನಚರ್ಯದಲ್ಲಿ ಬೆಳಗ್ಗೆ ಬೇಗ ಏಳೋದು, ವ್ಯಾಯಾಮ ಮಾಡೋದು, ಆಮೇಲೆ ಚೆನ್ನಾಗಿ ಈ ಪೇಸ್ಟ್ಗಳು ಬರ್ತಾವಲ್ಲ, ಅವೆಲ್ಲ ಪೇಸ್ಟ್ ಉಪಯೋಗ ಮಾಡೋಕ್ಕೆ ಹೋಗ್ಬೇಡ್ರಿ. ಭಾಳ ಅಂದ್ರೆ ಭಾಳ ಅದರಲ್ಲಿ ಕೆಮಿಕಲ್ ಇರ್ತದೆ. ನಿಮ್ಮ ಮನೆಯಲ್ಲಿ ದನಕರುಗಳಿದ್ದರೆ ಹಸುವಿನ ಬೆರಣಿಯನ್ನು ಅಂದರೆ ಕುಳ್ಳನ್ನು ಸುಟ್ಟು ಬೂದಿ ಮಾಡಿರಿ. ಅದರೊಳಗೆ ಸ್ವಲ್ಪ ಉಪ್ಪು ಹಾಕಿ ಹಲ್ಲು ತಿಕ್ಕ್ರಿ, ಹಲ್ಲು ಸ್ವಚ್ಛ ಇರ್ತಾವೆ, 100 ವರ್ಷ ಹಲ್ಲು ಗಟ್ಟಿರ್ತಾವೆ. ಇಲ್ಲ ನಮ್ಮ ಮನ್ಯಾಗ ದನಕರುಗಳಿಲ್ಲ, ನಾವು ಸಿಟಿ ಒಳಗಡೆ ವಾಸ ಮಾಡ್ತೇವೆ ಅಂದರೆ ಈ ಸಿಟಿ ಒಳಗೂ ಗ್ರಂಥಿಗೆ ಅಂಗಡಿ, ಪೂಜಾ ಸಾಮಾನದ ಅಂಗಡಿ ಇರ್ತೇವೆ. ಅಲ್ಲಿ ಕುಳ್ಳು ಮಾರ್ತಾರೆ. ಆ ಕುಳ್ಳು ತೊಗೊಂಡು ಬಂದು ಅದನ್ನೇನು ಮಾಡ್ಬೇಕಂದ್ರೆ, ಏನು ಪೆಟ್ರೋಲು ಸೀಮೆ ಎಣ್ಣೆ ಹಾಕಿ ಅದನ್ನು ಕುಳ್ಳು ಸುಡಂಗಿಲ್ಲ. ಅದರ ಮೇಲೆ ಒಂದು 4 ರಿಂದ 5 ಪಚ್ಕರ್ಪೂರ ಇಟ್ಟು ಆ ಕುಳ್ಳನ್ನು ಸುಡೋದು. ಪಚ್ಕರ್ಪೂರ ಇಡೋದು. ಆ ಪಚ್ಕರ್ಪೂರಕ್ಕೆ ನಾವು ಬೆಂಕಿ ಹಚ್ಚಿದಾಗ ಅದು ಕುಳ್ಳೆಲ್ಲ ಸುಟ್ಟು ಬಿಡ್ತದೆ. ಆ ಪಚ್ಕರ್ಪೂರ ಸುಡೋದ್ರ ಜೊತೆಗೆ ಕುಳ್ಳೆಲ್ಲ ಸುಟ್ಟು ಬೂದಿ ಆಗ್ತದೆ. ಆ ಬೂದಿಯನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದ್ರಾಗ ಸ್ವಲ್ಪ ಅದರ ಸಮ ಪ್ರಮಾಣದಲ್ಲಿ ಸೈಂಧವ ಲವಣವನ್ನು ಬೆರೆಸಿ ಅದನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು. ಆ ಪುಡಿಯಿಂದ ಹಲ್ಲು ಉಜ್ಜಿದ್ರೆ ಹಲ್ಲು ಸ್ವಚ್ಛ ಆಗ್ತಾವೆ, ಹಲ್ಲು ಗಟ್ಟಿ ಇರ್ತಾವೆ. ಆಯಿತಾ? ಹಲ್ಲು ದಂತ ಧಾವನ ಮಾಡೋದು, ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋದು, ಪ್ರಾಣಾಯಾಮ, ಧ್ಯಾನ ಇವನ್ನೆಲ್ಲ ಮಾಡೋದು. ಇದೆಲ್ಲ ಆದಮೇಲೆ ಬೆಳಗಿನ ಪ್ರಸಾದ ಯಾವಾಗ ಹೊಟ್ಟೆ ಹಸಿವು ಆಗ್ತದಲ್ಲ ಆವಾಗ ಹೊಟ್ಟೆ ಹಸಿವು ಆದಮೇಲೆ ಪ್ರಸಾದ ಮಾಡೋದು. ಆಯುರ್ವೇದದಲ್ಲಿ ಸೂರ್ಯೋದಯ ಆಗಿ 3 ತಾಸಿನ ನಂತರ ಆಹಾರ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಅದಾದಮೇಲೆ ಮತ್ತೆ ನೆಕ್ಸ್ಟ್ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ಕೆಲವರಿಗೆ ಅಗ್ನಿ ತೀವ್ರತೆ ಇರ್ತದೆ, ಅವ್ರಿಗೆ ಬೇಗ ಹೊಟ್ಟೆ ಹಸಿವು ಆಗ್ತಾ ಇರ್ತದೆ. ಅಂಥವ್ರು ಯಾವಾಗ ಹೊಟ್ಟೆ ಹಸಿವು ಆಗುತ್ತೋ ಅವಾಗ ತಿನ್ಬೋದು. 6 ಗಂಟೆಗೆ ಸೂರ್ಯೋದಯ ಆದರೆ ಹೊಟ್ಟೆ ಹಸಿತಾ ಇಲ್ಲಾಂದ್ರೆ 9 ಗಂಟೆ ಮೇಲೆ ಮಾಡ್ಬೋದು. ಹೊಟ್ಟೆ ಹಸಿದರೆ 7 ಗಂಟೆಗೆ, ಹೊಟ್ಟೆ ಹಸಿವಾದರೆ 7 ಗಂಟೆಗೆ ಪ್ರಸಾದ ಮಾಡ್ಬೋದು. ಇನ್ನಿದಾದ ಮೇಲೆ ಏನಂದರೆ, ಬೆಳಗಿನ ಆಹಾರದಲ್ಲಿ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವಿಸೋದು. ಮಧ್ಯಾಹ್ನದ ಆಹಾರದ ನಂತರ 1 ಗ್ಲಾಸ್ ಮಜ್ಜಿಗೆ ಕುಡಿಯೋದು. ಸಾಯಂಕಾಲ ಮೊಸರು, ಮಜ್ಜಿಗೆ, ಹಣ್ಣು ಇವೆಲ್ಲ ಕಫ ಪ್ರಕೃತಿಯನ್ನು ಹೆಚ್ಚಿಗೆ ಮಾಡ್ತವೆ, ಅಂಥವೆಲ್ಲ ತಿನ್ನಬಾರ್ದು. ಗಂಜಿ, ಕಿಚಡಿ, ಒಂದಷ್ಟು ಮೆತ್ತಗೆ ಉಪ್ಪಿಟ್ಟು, ಅದು ಸ್ವಲ್ಪ ಬೇಕಾದ್ರೆ ಅವಲಕ್ಕಿ, ಈ ಥರ ಸಾಯಂಕಾಲ ಏನು ಮಾಡೋದು,
ಈಗ ಬೆಳಗ್ಗಿನ ಟಿಫನ್ ಮಾಡ್ತಿರಲ್ಲ ಅದನ್ನು ಸಾಯಂಕಾಲ ಮಾಡಿಕೊಡ್ರಿ. ಬೆಳಗ್ಗೆ ನಾಷ್ಟ ಬಿಡಬೇಕು, ಬೆಳಗ್ಗೆ ಊಟ ಮಾಡಬೇಕು, ಸಾಯಂಕಾಲ ನಾಷ್ಟ ಮಾಡಬೇಕು. ನೀವು ಉಲ್ಟಾ ಪಲ್ಟಾ ಮಾಡ್ತೀರಿ. ಹಿಂಗೆ ಮಾಡಿದ್ರೆ ಲೈಟಾಗಿ ತಿನ್ನಬೇಕು ಸಂಜೆ ಮುಂದೆ. ಬೆಳಗ್ಗೆ ಎದ್ದು ಮತ್ತು ಲಘು ಎಚ್ಚರ ಆಗ್ತದೆ. 7 ಗಂಟೆಗೆ ಪ್ರಸಾದ ಮಾಡಿದರೆ 9 ಗಂಟೆಗೆ ಮಲ್ಕೋಬೇಕು. 9 ಗಂಟೆಗೆ ಮಲಗಿದರೆ ಬೆಳಗ್ಗೆ 4 ಗಂಟೆಗೆ ಏಳಬೇಕು. ಒಬ್ಬ ಮನುಷ್ಯ ಆರೋಗ್ಯವಂತವಾಗಿ 100 ವರ್ಷ ಚಲೋತ್ನಾಗ ಬದುಕಬೇಕಾದ್ರೆ 8 ತಾಸು ಪ್ರತಿ ದಿವಸ ನಿದ್ದೆ ಮಾಡ್ಬೇಕು. ಅವನು 8 ತಾಸು ಗಾಢವಾಗಿ ಚೆನ್ನಾಗಿ ನಿದ್ದೆ ಮಾಡಬೇಕು. ತಿಳಿತಾ? ಯೋಗ ಮಾಡ್ತಾ ಮಾಡ್ತಾ ನಿದ್ದೆ ಕಡಿಮೆ ಆದರೆ ಪ್ರಯೋಜನ ಇದು ಏನು ಸಮಸ್ಯೆ ಇಲ್ಲ. ಆದರೆ ನಿದ್ರಾಹೀನತೆ ಸಮಸ್ಯೆಯಿಂದ ನಿದ್ದೆ ಕಡಿಮೆ ಆಗಬಾರ್ದು. ಆಮೇಲೆ ಋತುಚರ್ಯದ ಪ್ರಕಾರ ಅಂದರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಕಷಾಯಗಳನ್ನು ಹೆಚ್ಚಿಗೆ ಸೇವನೆ ಮಾಡಬೇಕು. ಬೇಸಿಗೆ ಕಾಲದಲ್ಲಿ ಹಣ್ಣುಗಳನ್ನು ಹೆಚ್ಚಿಗೆ ಸೇವನೆ ಮಾಡಬೇಕು. ಯಾಕಂದರೆ ಬಿಸಿ ಇದ್ದಾಗ ಶರೀರ ತಂಪು ಮಾಡ್ಕೊಳ್ಬೇಕು, ಶರೀರಕ್ಕೆ ತಂಪಾದಾಗ ಶರೀರವನ್ನು ಬಿಸಿ ಮಾಡ್ಕೊಳ್ಳಿ ಕಷಾಯಗಳನ್ನ ಸೇವನೆ ಮಾಡಬೇಕು. ಹೀಗೆ ಈ ದಿನಚರ್ಯ, ಋತುಚರ್ಯ, ಆಹಾರಚರ್ಯದ ನಿಯಮಗಳನ್ನು ನಾವು ಸರಿಯಾಗಿ ಫಾಲೋ ಮಾಡಿದರೆ ಆಯುರ್ವೇದ ಶಾಸ್ತ್ರದ ಪ್ರಕಾರ ನಾವು 100 ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಇವನು ಸ್ಪಷ್ಟ ತಿಳ್ಕೋಬೇಕು ನಾವು. ಆಮೇಲೆ ಆಹಾರವನ್ನು ಸರಿಯಾಗಿ ನಾವು ತಿಳ್ಕೊಳ್ಳೋ ನಿಯಮಗಳನ್ನ ಫಾಲೋ ಮಾಡಬೇಕು. ಏನು ಹೇಳ್ತಾರೆ ಅಂದರೆ, ಆಹಾರ ನಮ್ಮನ್ನು ತಿನ್ನಬಾರ್ದು, ಆಹಾರವನ್ನು ನಾವು ತಿನ್ನಬೇಕು. ಅದು ಆಹಾರವನ್ನು ನಾವು ತಿಂದು ಜೀರ್ಣಿಸ್ಕೊಳ್ಬೇಕಂದ್ರೆ ಎಷ್ಟು ತಿನ್ನಬೇಕು ಅಂದ್ರೆ ಅರ್ಧ ಹೊಟ್ಟೆ ತಿನ್ನಬೇಕು. ಇನ್ನು ಕಾಲು ಭಾಗ ನೀರು ಹಾಕಬೇಕು, ಇನ್ನು ಕಾಲು ಭಾಗ ಖಾಲಿ ಬಿಡಬೇಕು. ವಾತ ಪಿತ್ತ ಕಫ ಅಲ್ಲಿ ಕೆಲಸ ಮಾಡಬೇಕಲ್ಲ ಹೊಟ್ಟೆಗೆ. ಅರ್ಧ ಭಾಗ ಆಹಾರ ಸೇವನೆ ಮಾಡಬೇಕು, ಕಾಲು ಭಾಗ ನೀರು ಸೇವನೆ ಮಾಡಬೇಕು, ಇನ್ನು ಕಾಲು ಭಾಗ ವಾತ ಪಿತ್ತ ಕಫಗಳ ಆ ಒಂದು ಅಂಶಗಳು ಕೆಲಸ ಮಾಡ್ಲಿಕ್ಕೆ ಬಿಡಬೇಕು. ಹಿಂಗೆ ಮಾಡಿದರೆ ನೀವು ತಿಂದಿರೋದೆಲ್ಲ ಏನಾಗ್ತದಂದರೆ ಸಪ್ತ ಧಾತುಗಳಾಗ್ತವೆ. ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜೆ, ಶುಕ್ರವಾಗಿ ಶರೀರ ಬಲಶಾಲಿ ಆಗ್ತದೆ. ಅದಕ್ಕೇನು ಹೇಳ್ತಾರೆ ಅಕ್ಕ ಮಹಾದೇವಿ ತಾಯಿಯವರು ಅಂದರೆ, ಆಹಾರವನ್ನು ಕಿರಿದು ಮಾಡಿರಿ. ಆಹಾರ ಹೆಚ್ಚಿಗೆ ಆದರೆ ಏನಾಗುತ್ತೆ? ಕಾಮವಿಕಾರ, ಇಂದ್ರಿಯ ವಿಕಾರ, ಮನೋವಿಕಾರಗಳು ಹೆಚ್ಚಾಗ್ತವೆ ಅಂತ ಹೇಳ್ತಾರೆ. ಅದಕ್ಕೆ ಒಬ್ಬ ಬಸವಲಿಂಗ ಸ್ವಾಮೀಜಿಯವರು ಹೇಳ್ತಿದ್ರು ಅದನ್ನು ಭಾಳ ಚಂದ ಹೇಳ್ತಾರೆ ಅವರು. ಕಮ್ ಕಾವೋತು ಡಾಕ್ಟರ್ ನಹಿ, ಗಮ್ ಕಾವೋತು ವಕೀಲ್ ನಹಿ ಅಂತ ಹೇಳ್ತಾರೆ. ದುನಿಯಾ ಕಾ ಲೋಗ್ ಅಪ್ನೇ ಖಾನೆ ಮೇ ಆಧಾ ಕಟಾ ದಿಯಾ ತೋ ಸಾರೇ ಡಾಕ್ಟರ್ ಲೋಗ್ ಭೂಕೆ ಮರ್ ಜಾಯೇಗಾ ಅಂತ ಹೇಳ್ತಾರೆ. ಅಂದರೆ ಆಹಾರದಲ್ಲಿ ನಾವು ಸ್ವಲ್ಪ ಕಡಿಮೆ ಮಾಡಿದ್ರೆ ಡಾಕ್ಟ್ರಿಗೆ ಕೆಲಸನೇ ಇಲ್ದಂಗೆ ಹಂಗೆ ಉಪವಾಸ ಹೋಗ್ಬೇಕು ಅವರು. ಅಂಥ ಪರಿಸ್ಥಿತಿ ಬರ್ತದೆ. ನಾವೇನು ಮಾಡ್ತೇವೆ ಅಂದ್ರೆ ತುರ್ಕಿದ್ದು ಹಾಕಿದ್ದು ಹಾರ್ಟಿ ಮೀಲ್ ಅಂತ ಹೇಳ್ತಾರೆ. ಎದಿಗೆ ಅಟೆಂಗ್ ತಿನ್ನೋದು, ಹಾಗೆ ಯಾವತ್ತೂ ತಿನ್ನಬಾರ್ದು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ನಿಯಮ ಇದು. ನಿನ್ನೆನೂ ಕೆಲವು ವಿಚಾರದ ಬಗ್ಗೆ ಹೇಳಿದ್ದೆ, ಇವತ್ತೂ ಸರಿಯಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಬಿಟ್ಟಿದ್ದನ್ನು ಹೇಳ್ತದೆ, ಸರಿಯಾಗಿ ತಿಳ್ಕೊರಿ. ಆಮೇಲೆ ರಾತ್ರಿ ಆಹಾರ ಸೇವನೆ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಬೇಕು. ಆಹಾರ ಸೇವನೆ ಮಾಡಿ ಅರ್ಧ ತಾಸು ವಾಕಿಂಗ್ ಮಾಡಬಾರ್ದು. ಆಹಾರ ಸೇವನೆ ಮಾಡಿದ್ಮೇಲೆ ಅರ್ಧ ತಾಸು ಎಲ್ಲರೂ ಕುಂದಿರಬೇಕು. ಕುಂತಾದ್ಮೇಲೆ ಅರ್ಧ ತಾಸು ಆದಮೇಲೆ ವಾಕಿಂಗ್ ಮಾಡೋದು. ಅದಕ್ಕೇನು ಹೇಳ್ತಾರೆ ಅಂದರೆ, ಉಂಡು 108 ಹೆಜ್ಜೆ ನಡೆದು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಬೇಲ್ ಮಾಡಿ ಮಲಗಿದೊಡೆ ವೈದ್ಯನ ಗಂಡನಾಗೆಂದ ಸರ್ವಜ್ಞ. ರಾತ್ರಿ ಆಹಾರ ಸೇವನೆ ಮಾಡಿದ ಮೇಲೆ ಸ್ವಲ್ಪ ವಾಕಿಂಗ್ ಮಾಡಬೇಕು. ಆಮೇಲೆ ಕೆಂಡಕ್ಕೆ ಕೈ ಚಾಚಿ ಅಂತ ಹೇಳ್ತಾರೆ ಅಂದರೆ ಕೈ ಮತ್ತು ಕಾಲನ್ನು ಬಿಸಿ ಮಾಡ್ಕೋಬೇಕು, ಬಿಸಿಗೆ ಹಿಡಿಬೇಕು. ಅವಾಗೆಲ್ಲ ಹಿಂದೆ ಒಲಿ ಇರ್ತಿದ್ವು, ಈಗೇನು ಗ್ಯಾಸಿಗೆ ಅಂತ ಹಿಡಿಯೋಕ್ಕೆ ಬರೋದಿಲ್ಲ. ಕೈ ಕಾಲು ಬೆಚ್ಚಗೆ ಮಾಡ್ಕೋಬೋದಾಗಿತ್ತು ಒಲಿಗೆ ಹಿಡಿದು. ಈ ಗ್ಯಾಸಿಗೆ ಹಿಡಿದ್ರೆ ಹಿಡಿಯೋಕ್ಕೆ ಬರೋದಿಲ್ಲ, ಅದು ಗ್ಯಾಸ್ ಕಟ್ಟಿರ್ತದೆ. ಅದು ಕಾಲು ಎತ್ತದ್ರಾಗ ಕೆಳಗೆ ಬಿದ್ದೇ ಬಿಡ್ತೀರಿ ನೀವು, ತಿಳಿತಿಲ್ಲ. ಹಂಗೆ ಏನು ಮಾಡ್ಕೋಬೇಕು, ಬಿಸಿ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ಎಳ್ಳೆಣ್ಣೆ ಅಥವಾ ಈ ಸಾಸಿವೆ ಎಣ್ಣೆ ಹಚ್ಚಿ ಕೈ ಕಾಲು ಅಂಗೈ ಅಂಗಾಲ ಚಂದ ಉಜ್ಕೋಬೇಕು. ಕಾಲಿಂದ ಕೈ ಹಿಂಗೆ ಉಜ್ಕೊಂಡ್ರೆ ಅಂದ್ರೆ ಕಾಲು ಬಿಸಿ ಆಕತ್ತೆ, ಕೈ ಬಿಸಿ ಆಕತ್ತೆ. ಮಲ್ಕೊಳ್ಬೇಕಾದ್ರೆ ಹೇಳ್ತೇನೆ ನಾನು, ಇಡೀ ಶರೀರಕ್ಕೆ ಮಸಾಜ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೂ ಹಸ್ತ ಮತ್ತು ಪಾದ ನೆತ್ತಿಗೆ ಮಸಾಜ್ ಮಾಡ್ಕೊಳ್ಬೇಕು ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಿಂಗೆ ಚಲೋತ್ನಾಗೆ ಹಸ್ತ, ಪಾದ ಮತ್ತು ನೆತ್ತಿ ಇದಕ್ಕೆ ಮಸಾಜ್ ಮಾಡಿಕೊಂಡ್ರೆ ಇಡೀ ಶರೀರಕ್ಕೆ ಮಸಾಜ್ ಮಾಡ್ಕೊಂಡಂಗೆ ಆಗ್ತದೆ. ಶರೀರದ ದಣಿವು ಕಡಿಮೆ ಆಗ್ತದೆ. ಆಮೇಲೆ ರಾತ್ರಿ
ಮಲಗೋ ಸಂದರ್ಭದೊಳಗೆ ಯಾರಿಗೆ ನಿದ್ದೆ ಚಲೋತ್ನಾಗ ಬರೋಂಗಿಲ್ಲ, ಮೂಗ್ನಾಗ ಒಂದೆರಡು ಹನಿ ತುಪ್ಪ ಹಾಕಿ ಮಲ್ಕೊಂಡ್ರೆ ಚಲೋತ್ನಾಗ ನಿದ್ದೆ ಬರ್ತದೆ. ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲ್ ಮಾಡಿ ಮಲಗಿದೊಡೆ. ಗಂಡು ಭುಜ ಅಂದರೆ ಬಲಗಡೆ ಭುಜ ಮ್ಯಾಲೆ, ಎಡಗಡೆ ಭುಜ ಕೆಳಗೆ ಮಲ್ಕೋಬೇಕು ಮಾಡಿ. ಹಂಗೆ ಮಾಡೋದ್ರಿಂದ ಏನಾಕತ್ತೆ ಅಂದ್ರೆ ನಿಮಗೆ ಬಿ ಪಿ, ಶುಗರು, ಬಿ ಪಿ ಅಂತೂ ಎಡಗಡೆ ಭುಜ ಕೆಳಗೆ ಮಾಡಿ ಮಲ್ಕೊಂಡು ನೋಡಿರಿ, ಒಂದು 10 ನಿಮಿಷ ಬಿಟ್ಟು ಎದ್ದು ಬಿ ಪಿ ಚೆಕ್ ಮಾಡಿದರೆ ಬಿ ಪಿ ನಾರ್ಮಲಿಗೆ ಬರ್ತಿರ್ತದೆ. ಯಾಕಂದ್ರೆ ದೇಹದ ಒತ್ತಡಗಳು ಕಡಿಮೆ ಆಗ್ತವೆ. ಬಲಗಡೆ ಲಿವರ್ ಇರ್ತದೆ, ಎಡಗಡೆ ಜಠರ ಇರ್ತದೆ. ನೀವು ಎಡಗಡೆ ಕೆಳಗೆ ಮಾಡಿ ಬಲಗಡೆ ಭುಜ ಮೇಲ್ ಮಾಡಿ ಮಲಗಿದಾಗ ಲಿವರ್ನಲ್ಲಿ ಇರ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆಸಿಡ್ ಏನಾಕತಿ ಹೊಟ್ಟೆ ಒಳಗೆ ಬೀಳ್ತದೆ. ಆವಾಗ ತಿಂದಿರೋದು ಜೀರ್ಣ ಆಗ್ತದೆ. ನೀವು ಬಲಕ್ಕೆ ಮಲ್ಕೊಂಡ್ರಿ ಅಂದ್ರೆ ಆ ಲಿವರ್ ಏನಾಗ್ತತಿ, ಆ ಬೈಲ್ ಜ್ಯೂಸನ್ನು ಅದು ಸರಿಯಾಗಿ ಹೊಟ್ಟೆಗೆ ಹರಿಸ್ಲಿಕ್ಕೆ ಆಗದೇ ಅಲ್ಲಿ ಆಸಿಡ್ ರಿಫ್ಲೆಕ್ಸ್ ಆಗಿ ನಿಮಗೆ ಅಸಿಡಿಟಿ, ಗ್ಯಾಸ್ಟ್ರಿಕ್ಕು ಮತ್ತು ಮಲಬದ್ಧತೆ, ಹುಳಿತೇಗು ಇವೆಲ್ಲ ಜಾಸ್ತಿ ಆಗಿಬಿಡ್ತಾವೆ. ರಾತ್ರಿ ಎಲ್ಲ ಎದೆ ಉರಿ, ರಾತ್ರಿ ಚಲೋತ್ನೇ ನಿದ್ದೆನೇ ಬರೋದಿಲ್ಲ. ಆಮೇಲೆ ಇನ್ನೊಂದೇನು ಅಂತ ಹೇಳಿದರೆ, ಹಸಿಯದೇ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ ತಂಗಳೂ ಬೇಡ, ವೈದ್ಯನ ಗಸಣವೇ ಬೇಡೆಂದ ಸರ್ವಜ್ಞ. ಹೊಟ್ಟೆ ಹಸಿವಾದ ಮೇಲೆ ಯಾವತ್ತೂ ಆ ಹಸಿವನ್ನು ತಡಿಬಾರ್ದು, ಹಾಗೂ ಹಸಿಯದೇ ಊಟ ಮಾಡಬಾರ್ದು. ಇವೆರಡೂ ಬಹಳ ಡೇಂಜರು. ಇದರಿಂದ ಏನಾಗ್ತದಂದರೆ ಅಜೀರ್ಣ, ಹಸಿಯದೇ ಆಹಾರ ಸೇವನೆ ಮಾಡೋದು, ಹಸಿದು ಹಾಗೇ ಇರೋದು. ಕೆಲವು ಜನ ಹೆಣ್ಮಕ್ಳಿಗೆ ಏನಿರ್ತದಂದರೆ ಯಜಮಾನರನ್ನು ಕಳಿಸಿ, ಮಕ್ಕಳನ್ನ ಶಾಲೆಗೆ ಕಳಿಸಿ, ಮನೆಯೆಲ್ಲ ಸ್ವಚ್ಛ ಮಾಡಿ ಆಮೇಲೆ ನಾವೇನಾರು ತಿನ್ನೋಣ ಅಂತ ತಲೆಗಿರ್ತದೆ. ಅದನ್ನೆಲ್ಲ ಸ್ವಚ್ಛ ಮಾಡೋಕ್ಕೆ ಹೋಗಿ ಕೊನೆಗೆ ನಿಮ್ಮನ್ನು ಸ್ವಚ್ಛ ಮಾಡಬೇಕಾಗತ್ತೆ. ಆಮೇಲೆ ಅಂಥ ಒಂದು ರೂಢಿ ಯಾವತ್ತು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಹೊಟ್ಟೆ ಹಸಿವಾದಾಗ ಮೊದಲ ಆಹಾರ ಹಾಕಬೇಕು. ಪೈಲೆ ಪೇಟೋಬಾ ನಂತರ ವಿಟ್ಟೋಬಾ ಅಂತ ಹೇಳಬೇಕು. ಆಹಾರ ಸೇವನೆ ಮಾಡಿ ನೀವು ಪೂಜೆ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಯೋಗ ಪ್ರಾಣಾಯಾಮ ಮಾಡಲಿಕ್ಕೆ ಆಗೋದಿಲ್ಲ. ಪೂಜೆ ಪ್ರಾರ್ಥನೆ ಮಾಡಲಿಕ್ಕೆ ಏನು ತೊಂದರೆ ಆಗೋದಿಲ್ಲ ಆಹಾರ ಸೇವನೆ ಮಾಡಿದರೆ. ತಿಳಿತಾ? ದೇವರಂದ್ರೆ ಪ್ರಾಣ ಸ್ವರೂಪದಲ್ಲಿದ್ದಾನೆ ಅಂತ ಹೇಳಿದ್ದೀನಿ. ಆ ಪ್ರಾಣಕ್ಕೆ ಪೋಷಣೆ ಮಾಡಿದರೆ ದೇವರಿಗೆ ಪೋಷಣೆ ಮಾಡ್ದಂಗೆ. ಹಾಗಾಗಿ ಹೊಟ್ಟೆ ಹಸಿವಾದಾಗ ಆಹಾರ ಸೇವನೆ ಮಾಡಿರಿ. ಆರೋಗ್ಯಕ್ಕಾಗಿ ಉಪವಾಸ ಮಾಡಬೇಕೇ ಹೊರತು ದೇವರಿಗಾಗಿ ಉಪವಾಸ ಮಾಡೋದಲ್ಲ. ಅದನ್ನು ದೇವರ ಹೆಸರಿನಲ್ಲಿ ನಿಮಗೆ ಹೇಳಿದರೆ ನೀವು ಮಾಡ್ತೀರಂತ ಹೇಳಿದ್ದಾರೆ. ಆದರೆ ಅದರ ಹಿಂದಿರುವ ಉದ್ದೇಶ ಏನಂದರೆ ಆರೋಗ್ಯ. ವಾರಕ್ಕೆ 1 ಸಲ ನೀವು ಉಪವಾಸ ಮಾಡಲೇಬೇಕು ಚಲೋತ್ನಾಗ ಆರೋಗ್ಯವಾಗಿರ್ಬೇಕಂದ್ರೆ. ಉಪವಾಸ ಮಾಡೋದಂದ್ರೆ ಏನು? ಬೆಳಗ್ಗಿಂದ ಸಂಜೆ ಮಠ ನೀವು ಮಾಡ್ತಿರಲ್ಲ ಒಪ್ಪತ್ತು, ಬೆಳಗ್ಗಿಂದ ಸಂಜೆ ಮಠ ಉಪವಾಸಿದ್ದು, ಸಂಜೆ ಮುಂದೆ ಒಂದು ಡಬ್ರಿ ಉಪ್ಪಿಟ್ಟು ತಿಂದು ಒಂದು 2 ಲೀಟ್ರ್ ಚಹಾ ಕುಡಿದು ಮಕ್ಕೊಳ್ಳೋದಲ್ಲ, ಮಿರ್ಚಿ ಬಜ್ಜಿ ತಿಂದು, ಹಂಗಲ್ಲ ಒಪ್ಪತ್ತು ಅಂತ ಹೇಳಿದ್ರೆ. ಉಪವಾಸ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂದ್ರೆ ಅವತ್ತಿನ ದಿವಸ ಹಣ್ಣು, ತರಕಾರಿ, ಹಾಲು ಮತ್ತು ಹಣ್ಣನ್ನು ಒಟ್ಟಿಗೆ ತೊಗೋಬಾರ್ದು. ಕೆಲವು ಮಂದಿ ಜೇನುತುಪ್ಪ ಬಿಸಿನೀರಿನಾಗ ಹಾಕಿ ತಗೊಳ್ತಿರ್ತಾರೆ. ಅದರಷ್ಟು ವಿರುದ್ಧ ಯಾವುದೂ ಅಲ್ಲ. ಜೇನುತುಪ್ಪ ಯಾವತ್ತೂ ಬಿಸಿ ಮಾಡಬಾರ್ದು. ಜೇನುತುಪ್ಪವನ್ನು ಬಿಸಿ ಮಾಡಿದರೆ ಅದು ಭಾಳ ದೊಡ್ಡ ವಿಷ ಆಗ್ತದೆ. ಅದರಿಂದ ಕ್ಯಾನ್ಸರು ಕೂಡ ಉತ್ಪತ್ತಿ ಆಗ್ಬೋದು. ಯಾವತ್ತು ಜೇನುತುಪ್ಪವನ್ನು ಬಿಸಿ ಮಾಡಬಾರ್ದು. ಕೆಲವು ಜನ ಬಿಸಿನೀರಿನ ನಿಂಬೆಹಣ್ಣು ಜೇನುತುಪ್ಪ ಹಿಂಡ್ಕೊಂಡು ಕುಡಿತಿರ್ತಾರೆ. ಭಾಳ ಡೇಂಜರ್ ಅದು. ನಿಂಬೆಹಣ್ಣು ಹಿಂಡ್ಬೋದು ಬಿಸಿನೀರಿನಾಗ, ಆದರೆ ಜೇನನ್ನು ಬಿಸಿ ಮಾಡಬಾರ್ದು ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಮತ್ತು ಜೇನು ಮತ್ತು ತುಪ್ಪ, ಹಸುವಿನ ತುಪ್ಪ ಆಗಿರ್ಬೋದು, ಯಾವ್ದಾದ್ರು ತುಪ್ಪ, ಆ ತುಪ್ಪ ಮತ್ತು ಜೇನನ್ನು ಸಮ ಪ್ರಮಾಣದಲ್ಲಿ ಸೇವನೆ ಮಾಡಬಾರ್ದು. ಅದು ವಿಷ. 1 ಚಮಚ ಜೇನಿದ್ರೆ ಅರ್ಧ ಚಮಚ ತುಪ್ಪ, ಅರ್ಧ ಚಮಚ ತುಪ್ಪ ಇದ್ದರೆ 1 ಚಮಚ ಜೇನು, ಹಿಂಗೆ ಅದರದ ಪ್ರಮಾಣ ಏನಾಗಬೇಕು? ಅಸಮವಾಗಿರಬೇಕು. ಎರಡೂ ಸಮಾನ ಇರಬಾರ್ದು. ಹೀಗೆ ಸೇವನೆ ಮಾಡೋದು ತಿಳಿತಲ್ಲ. ಹೀಗೆ ವಿರುದ್ಧ ಆಹಾರಗಳ ಬಗ್ಗೆನೂ ತಿಳ್ಕೊಬೇಕು ನೀವು. ಮತ್ತು ಹುಳಿ, ಸಿಹಿ ಇವೆರಡೂ ಹಣ್ಣುಗಳನ್ನು ಒಟ್ಟಿಗೆ ತಿನ್ನಂಗಿಲ್ಲ. ಹುಳಿ ಹಣ್ಣು, ಸಿಹಿ ಹಣ್ಣು ಬೇರೆ ಬೇರೆ ತಿನ್ನಬೇಕು. ಹುಳಿ ಹಣ್ಣು, ಸಿಹಿ ಹಣ್ಣು ಒಟ್ಟಿಗೆ ತಿಂದರೆ ಏನಾಗ್ತದೆ? ಅದು ವಿರುದ್ಧ ಆಹಾರ ಆಗ್ತದೆ. ಹಾಲಿನ ಜೊತೆಗೆ ಉಪ್ಪು ಸೇರಿದರೆ ಅದು ವಿರುದ್ಧ ಆಹಾರ ಆಗ್ತದೆ. ಚರ್ಮ ರೋಗಗಳು ಹೆಚ್ಚಿಗೆ ಬರ್ತವೆ. ಹಲಸಿನ ಹಣ್ಣು ತಿಂದ ದಿವಸ ಹಾಲು ಕುಡಿಬಾರ್ದು, ಹಾಲಿನ ಪದಾರ್ಥ ಏನು ತಿನ್ನಬಾರ್ದು, ಅದು ವಿರುದ್ಧ ಆಗ್ತದೆ. ಭಯಾನಕ ಚರ್ಮ ರೋಗಗಳು ಬರ್ತವೆ. ತಿಳಿತಾ?
ಉದ್ದು ಮತ್ತು ಮೊಸರು ಒಟ್ಟಿಗೆ ತಿನ್ನಂಗಿಲ್ಲ. ಉದ್ದಿನ ವಡೆ ತಿಂತೀರ, ದಹಿ ವಡೆ ಭಾಳ ಡೇಂಜರ್ ಅದು. ನೀವು ದಹಿ ವಡೆ ತಿಂದು ನೋಡ್ರಿ, ಯಾರಿಗೆ ಬಿ ಪಿ ಲೋ ಆಗಿರ್ತತಿ ಅವ್ರಿಗೆ ಬಿ ಪಿ ಹೈ ಆಗಿರ್ತತಿ ಒಂದು 10-15 ನಿಮಿಷನಾಗ. ಅಷ್ಟು ಬಿ ಪಿ ಹೆಚ್ಚಿಗೆ ಮಾಡ್ತದೆ ಅದು. ಬಿ ಪಿ ಜಾಸ್ತಿ ಆಗಲಿಕ್ಕೆ, ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ, ಲಿವರಿಗೆ ತೊಂದರೆ ಬರಲಿಕ್ಕೆ ಈ ವಿರುದ್ಧ ಆಹಾರಗಳು ಬಹಳ ಪ್ರಧಾನವಾಗಿರ್ತಕ್ಕಂಥ ಕಾರಣಗಳು. ಅದಕ್ಕೆ ದಹಿ ವಡೆ, ಯಾಕಂದರೆ ಉದ್ದು ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿರೋದು, ಮೊಸರು ಕೂಡ ಉಷ್ಣ, ಎರಡೂ ಉಷ್ಣ ಏನಾಗ್ತವೆ, ತೊಂದರೆ ಆಗ್ತವೆ.